ಕೋರ್ತಾ ಅವರಿಗೆ ನಮ್ಮ ತಾಲೂಕಿನ ಅವಳಿ ತಾಲೂಕಿನ ನಾವು ದೊಡ್ಡ ಸಂಗೌಡ್ರವ್ರನ್ನ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳಾದ ನಮ್ಮ ತಾಲೂಕಿನ ಅವಳಿ ತಾಲೂಕಿನ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪಕ್ಷದ ಲೀಡರ್ಗಳು ಹೋಗಿ ಕೇಳ್ಕೊಂಡಾಗ ನಿಮ್ಮ ಹುಟ್ಟುಹಬ್ಬವನ್ನು ನಾವು ರೇಡಿಯೋ ಮೈದಾನದಲ್ಲಿ ಭಾರಿ ಅದ್ಭುತವಾಗಿ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ನಮಗೆ ಹುಟ್ಟುಹಬ್ಬ ಅದ್ಭುತವಾಗಿ ಏನು ಬೇಡ್ರಪ್ಪ, ನಮಗೆ ಸಿಂಪಲ್ಲಾಗಿ ನಾವು ಏನು ಬರ್ತಾ ಹೋಗ್ತಿದ್ರೆ ಆ ಥರ ಬಂದೋಗಿ ಅದೇ ನಮಗೆ ಅಭಿಮಾನ, ಅದೇ ಒಂದು ನನಗೆ ದೊಡ್ಡ ಹುಟ್ಟುಹಬ್ಬ ಅಂತ ಅಂದರು. ಇಲ್ಲ ಗೌಡ್ರೆ, ನಾವು ನಿಮ್ಮ ಹುಟ್ಟುಹಬ್ಬವನ್ನು 74ನೇ ವರ್ಷದಿಂದ 75 ವರ್ಷ ಕಾಲಿಡ್ತಾ ಇದ್ದೀರಿ, ನಿಮ್ಮ ಹುಟ್ಟುಹಬ್ಬವನ್ನು ನಾವು ಅದ್ಭುತವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವ್ರ ಬಾಯಲ್ಲಿ ಒಂದು ಮಾತು ಹೇಳಿದ್ರು, ನಮಗೆ ಹುಟ್ಟುಹಬ್ಬ ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ, ನಮಗೆ ಹುಟ್ಟುಹಬ್ಬನೇ ದೊಡ್ಡದಲ್ಲ, ಆದರೆ ನಮ್ಮ ಹೆಸರಾಗಿ 4 ಜನಕ್ಕೆ ಅನುಕೂಲ ಆಗಬೇಕು, 4 ಜನಕ್ಕೆ ಉಪಯೋಗ ಬರಬೇಕು, ಆ ಥರ ಕಾರ್ಯಕ್ರಮನ ರೂಪಿಸ್ಕೊಂಡು ನೀವು ಮಾಡಿ, ಅದಕ್ಕೆ ನಾನು ಹುಟ್ಟುಹಬ್ಬ ಮಾಡ್ಕೊಳ್ಳೋಕ್ಕೆ ಸಂತೋಷವಾಗಿ ಹೇಳ್ಕೊತೀನಪ್ಪ ಅಂತ ಕೇಳ್ಕೊಂಡ್ರು. ಆದ ನಂತರ ನಾವು ಶಾಸಕರ ಗಮನಕ್ಕೆ ತಂದು ಶಾಸಕರನ್ನ ನಾವು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಮೀಟಿಂಗ್ ಕರೆದು ನಾವು ಶಾಸಕರನ್ನ ಗಮನಕ್ಕೆ ತಂದಾಗ ನಾವು ಗೌಡ್ರ ಹುಟ್ಟುಹಬ್ಬವನ್ನು ನಾವು ನಮ್ಮ ಅಭಿಮಾನ ಬಳಗದಿಂದ ನಾವು ಅದ್ಭುತ ಮಾಡ್ಬೋದು ಕೇಳ್ಕೊಂಡಾಗ ನಮ್ಮ ಶಾಸಕರು ಅವರು ಅದೇ ಥರ ಗೌಡ್ರ ಹುಟ್ಟುಹಬ್ಬ ಏನು ಬೇಡಿ ಅಂತ ಇದೇನು ಬೇಡ ಯಾವುದೂ ಅಂತ ಹೇಳ್ಕೊಂಡು ಅವ್ರೇನು ಹೇಳಿದ್ರು, ಮಾಡೋದೇ ಆದರೆ ನೀವು ಮಾಡಲೇಬೇಕನ್ನೋ ಅಭಿಮಾನ ಇದ್ದರೆ ಉದ್ಯೋಗ ಮೇಳ ಮಾಡೋಣ. ನಮ್ಮ ತಾಲೂಕಿನಲ್ಲಿ ಅವಳಿ ತಾಲೂಕಿನಲ್ಲಿ ವಿದ್ಯಾವಂತ ತುಂಬ ಜನ ಇದ್ದಾರೆ, ಭಾರಿ ಹಿಂದುಳಿದು ಬಿಟ್ಟಿದ್ದಾರೆ, ಅವರಿಗೆ ಕೆಲಸ ಕಾರ್ಯಗಳು ಇಲ್ಲದೇ ಭಾರಿ ಇದು ಮಾಡ್ತಿದ್ದಾರೆ. ಅವರಿಗೆ ನಾವು ಒಂದು ಮೇಳನ ಮಾಡೋಣ, ಉದ್ಯೋಗ ಮೇಳ ಮಾಡೋಣ ಅಂತ ಹೇಳಿದ್ರು. ಅದೇ ತದನಂತರದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಾದಂಥ ಮಾದೇವಣ್ಣ ಇರ್ಬೋದು, ಉದಯಣ್ಣ ಇರ್ಬೋದು, ನಮ್ಮ ಕೇರೂರ ಟೌನು ಅಧ್ಯಕ್ಷರಾದ ರಮೇಶಣ್ಣ ಇರ್ಬೋದು, ವಕ್ತಾರಂಥ ಜಾಬೀರಣ್ಣ ಇರ್ಬೋದು, ಇವರುಗಳು 4 ಜನ ಮಾತನಾಡಿಕೊಂಡು ಒಂದು ರಕ್ತದಾನ ಶಿಬಿರ ಮತ್ತು ಒಂದು ಆರೋಗ್ಯ ಶಿಬಿರ ಮಾಡೋಣ ಅಂತ ಅವ್ರು ಹೇಳ್ಕೊಂಡ್ರು. ಆವಾಗ ನಮ್ಮಲ್ಲಿ ಸಭೆಯಲ್ಲಿದ್ದಂಥ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ದೊಡ್ಡ ಸ್ವಾಮಿಗೌಡರ ಅಭಿಮಾನಿಗಳು ಉದ್ಯೋಗ ಮೇಳ ಮತ್ತು ರಕ್ತದಾನ ಶಿಬಿರ ಜೊತೆಗೆ ಆರೋಗ್ಯ ಶಿಬಿರ 3 ಮಾಡೋಣ ಅಂತ ಅವರ ಮಾತುಗಳಿಗೆ ನಾವು ಆಹ್ವಾನ ಕೊಟ್ಟು ನಾವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದೀವಿ. ಒಪ್ಪಿಗೆ ಕೊಟ್ಟ ನಂತರ ನಾವು ಗೌಡ್ರ ಹತ್ರ ಹೋಗಿ ಈ ಥರ ಇದ್ದಿದೆ ಅಂತ ಕೇಳ್ಕೊಂಡಿದ್ವಿ. ಆದ್ರಪ್ಪ, ನೀವು ಮಾಡೋದಾದ್ರೆ ಈ ಥರ ಮಾಡಿ, ಒಂದು ಒಳ್ಳೆಯದಾಗಲಿ, ನಮ್ಮ ತಾಲೂಕಿನ ಜನತೆಗೆ ಒಂದು ಅನುಕೂಲ ಆಗಬೇಕು, ನನಗೆ ಹುಟ್ಟುಹಬ್ಬ ಮಾಡ್ಕೊಳ್ಳೋದು ದೊಡ್ಡದಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು 74ನೇ ವರ್ಷದ ಹುಟ್ಟಿ ಅವರು 75ಕ್ಕೆ ಕಾಲಾಗ್ತಾಯಿದ್ದಾರೆ. ಅವ್ರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ, ನಾನು ಲೆಕ್ಕಿಪೆ ಮಂಜೇಗೌಡ, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು, ಸಾಲಿಗ್ರಾಮ, ನಾನು ಮತ್ತೊಮ್ಮೆ ಅವರಿಗೆ 75 ವರ್ಷ ಹುಟ್ಟುಹಬ್ಬನ 12/10/2025 ಆಚರಣೆ ಮಾಡ್ತಾಯಿದ್ದೀವಿ. ಅವ್ರಿಗೆ ಚಾಮುಂಡೇಶ್ವರಿ ಆಯಸ್ಸಾರಿಗೆ ಕೊಟ್ಟು ಅವ್ರು ಕಾಪಾಡಲಿ. ಅವ್ರಿಗೆ ದೇವರು ಇನ್ನೂ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಕೆಲಸ ಮಾಡಿ ಅವ್ರ ಹೆಸರುವಾಸಿ ಮಾಡಿ ಅವ್ರ ಮುಂದೆ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಹೋಗಲಿ. ನಮ್ಮ ಸಚಿವರು ಕೂಡ, ಶಾಸಕರು ಕೂಡ ಒಂದು ಸಚಿವ ಸ್ಥಾನ ಸಿಗಲಿ. ನಿಜವಾಗ್ಲೂ ಹೇಳೋಕ್ಕೆ ಅಸಾಧ್ಯ. ಉನ್ನತವಾದ ನಮ್ಮ ತಾಲೂಕಿನಲ್ಲಿ ಹಿಂದುಳಿದಂಥ ಭಾರಿ ಉದ್ಯೋಗಸ್ಥರಿದ್ದರು, ಅವರಿಗೆ ಉದ್ಯೋಗ ಮೇಳ ಮಾಡ್ತಾ ಇರೋದು ಒಂದು, ಜೊತೆಗೆ ತುಂಬ ಜನ ಆರೋಗ್ಯವಂತರು ಎಷ್ಟೋ ದುಡ್ಡು ಖರ್ಚು ಮಾಡೋಕ್ಕಾಗದಿರೋಂತಿದ್ದಾರೆ, ಅಂಥವ್ರಿಗೆ ಆರೋಗ್ಯ ಶಿಬಿರ ಮಾಡ್ತಾ ಇರೋದು ಒಂದು ಮತ್ತು ರಕ್ತದಾನ ಶಿಬಿರ ಮಾಡ್ತಾ ಇರೋದು ಒಂದು ಭಾರಿ ನಮಗೆ ನಿಜವಾಗ್ಲೂ ಹೇಳ್ಕೊಳ್ಳೋಕ್ಕೆ ಹೆಮ್ಮೆಯಾದಂಥ ಒಂದು ಸಂತೋಷದ ವಿಚಾರ ಇದು. ಅವ್ರಿಗೆ ಆಯಸ್ಸಾರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಅವರು 75 ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ನಾನು ಅವರಿಗೆ ಆಯಸ್ಸಾರಿಗೆ ಕೊಟ್ಟು ಕಾಪಾಡಲಿ. ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು MDCC ಬ್ಯಾಂಕ್ನಲ್ಲಿ ಒಂದು ಅಧ್ಯಕ್ಷ ಸ್ಥಾನ ದೊರೆಯಲಿ, ಅವ್ರಿಗೆ ಚಾಮುಂಡೇಶ್ವರಿ ದೊರಕಿಸ್ಕೊಡ್ಲಿ ಅಂತ ಕೇಳ್ಕೊತಾ ನನ್ನ 2 ಮಾತನ್ನು ಮುಗಿಸ್ತೀನಿ.